ಜನಗಳನ್ನ ಮತದಾನ ಪಟ್ಟಿಯಿಂದ ಹೊರಗಾಕಿದ್ದಾರೆ. ಈಗ 65 ಲಕ್ಷ ಜನ ಮತದಾನ ಪಟ್ಟಿಯಿಂದ ಹೊರಗಾಕಿದ ಅರ್ಥ ಅಂದ್ರೆ ನೀವು ನಮ್ಮ ದೇಶದ ನಾಗರಿಕರು ಅಲ್ಲ ಅಂತ ಹೇಳಿ. ಈಗ ನಾವು SUCI ಕಮ್ಯುನಿಸ್ಟ್ ಪಕ್ಷದಿಂದ ಕೇಳೋ ಪ್ರಶ್ನೆ ಏನು ಅಂದ್ರೆ, ಆಯ್ತು ಅವ್ರು ನಾಗರಿಕರು ಅಲ್ಲ ಅಂದ್ರೆ ಅವರಲ್ಲಿ ಆಧಾರ್ ಕಾರ್ಡ್ ಹೆಂಗ್ ಬಂತು, ಈ ಹಿಂದೆ ಇರುವಂತಹ ವೋಟರ್ ID ಕಾರ್ಡ್ ಎಲ್ಲಿಂದ ಬಂತು, ಇದಕ್ಕೆ ಯಾರು ಉತ್ತರ ಕೊಡಬೇಕು? ಈಗ ಅವ್ರು ಈ ದೇಶದ ನಾಗರಿಕರಲ್ಲ, ಅವ್ರಿಗೆ ಮತದಾನದ ಹಕ್ಕಿಲ್ಲ ಅಂತಂದ್ರೆ ಅದನ್ನ ಪ್ರೂವ್ ಮಾಡುವಂತ ಜವಾಬ್ದಾರಿ ಆ ನಾಗರಿಕರಿದಾನ ಅಥವಾ ಎಲೆಕ್ಷನ್ ಕಮಿಷನ್ ಇದಾನ? ಇದನ್ನ ನಾವು ಕೇಳಬೇಕಾಗಿದೆ ಸ್ನೇಹಿತರೆ. ಈಗ ಹೇಳ್ತಾ ಇದ್ದಾರೆ ಇಲ್ಲ ಇಡೀ ದೇಶದಾದ್ಯಂತ ನಾವು SIR ಮಾಡ್ತೀವಿ ಅಂತ ಹೇಳಿ. ನಾಚಿಕೆ ಆಗ್ಬೇಕು ಎಲೆಕ್ಷನ್ ಕಮಿಷನ್ಗೆ. ಯಾರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ದೇಶದ ಜನ ಹೊಂಬರಲ್ಲ, ಹುಚ್ಚರಲ್ಲ, ಅವ್ರೇನ್ ಕಣ್ ಮುಚ್ಕೊಂಡು ಕೂತಿದಿಲ್ಲ. ಜನಗಳಿಗೆ ತಿಳುವಳಿಕೆ ಇದೆ, ಜನಗಳಿಗೆ ಅರಿವಿದೆ. ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ, ಯಾವ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಜನ ನೋಡ್ತಾ ಇದ್ದಾರೆ. ಈ ದೇಶದ ಜನ ಭಗತ್ ಸಿಂಗ್, ನೇತಾಜಿ, ಅಶ್ವಥ್ ಖಾನ್ ಇಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿರುವಂತಹ ನಾಡು. ಜನ ಸುಮ್ಕೂಡಲ್ಲ, ಜನ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾರೆ. ಈಗಾಗಲೇ ದೇಶದಾದ್ಯಂತ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರು ಕೂಡ. ಇದನ್ನ ಎಲೆಕ್ಷನ್ ಕಮಿಷನ್ ಮಾಡಕ್ಕೆ ಜನ ಬಿಡಲ್ಲ. ಇದರ ವಿರುದ್ಧ ನಾವು ಗಟ್ಟಿಯಾಗಿ ಒಂದಾಗಿ ಹೋರಾಟಗಳನ್ನ ಬೆಳೆಸ್ತೀವಿ. ಆ ನಿಟ್ಟಿನಲ್ಲೇ SUCI ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶದಾದ್ಯಂತ ಇದನ್ನ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಈ ನಡೆ ಜನ ಒಪ್ಪೋದಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳು